ಗೊಂಬಿ ಡ್ರೆಸ್ ಬ್ಯಾಗ್ ಮತ್ತೇನು ಬೇಕು ಚಂದ ಐತೆ ಚಂದ ಐತೆ ಹೌದು ಚಂದ ಐತೆ ನೋಡಿದ್ದು ಅದನ್ನ ತೊಗೊಂಡು ಯೂಸ್ ಮಾಡ್ಕೊ ಅಷ್ಟು ಚಂದ ಅದ ಚಲೋ ಅದಾವಲ್ಲ ಮಸ್ತ್ ಮಸ್ತ್ ಅದಾವ ಹುಷಾರಾಗೈತಿ ಅಂದ್ಬಿಟ್ಟು ಇವರು ಸ್ವಲ್ಪ ಟ್ರಿಪ್ಪಿಗೆಲ್ಲ ಹೋಗ್ಯಾರ. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಭಾಳ ದಿನ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೀನಿ ನಾನು. ಆ್ಯಕ್ಚುಲಿ ನಂಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮತ್ತು ಅದು ಇದು ಎಲ್ಲ ಕೆಲಸ ಇವಾಗಂತೂ ಫುಲ್ ರೆಸ್ಟ್ ತೊಗೊಂಡಿದ್ದೆ. ನಾನು ವಿಡಿಯೋ ಎಲ್ಲ ಮಾಡೋಕ್ಕೂ ಹೋಗಿದ್ದಿಲ್ಲ. ಹಾಗಾಗಿ ಯಾಕೋ ಏನೋ ಗೊತ್ತಿಲ್ಲ, ವಿಡಿಯೋ ಮಾಡ್ಲಾರ್ದ ಒಂಥರ ಇರಾಕನ ಬೇಜಾರು ಅನ್ನಿಸ್ತೈತೆ, ಏನೋ ಕಳ್ಕೊಂಡಂಗೆ ಫೀಲ್ ಆಗ್ತಿತ್ತು. ಹಾಗಾಗಿ ನಾನು ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಆಯ್ತು, ಇವಾಗೇನಿಲ್ಲ, ಬೆಟರು, ಸ್ವಲ್ಪ ಹುಷಾರಾಗೈತಿ ಅಂದ್ಬಿಟ್ಟು. ಮತ್ತು ಇವರು ಸ್ವಲ್ಪ ಟ್ರಿಪ್ಪಿಗೆಲ್ಲ ಹೋಗ್ಯಾರ. ಹೋಗ್ಬಿಟ್ಟು ಒಂದು 12 ಡೇಸ್ 15 ಡೇಸ್ ಆಗಕ್ಕೆ ಬಂತ ಹೋಗಿದ್ದಾರೆ. ಇವತ್ತು ಬರತ್ತಾರಂತ, ಹಾಗಾಗಿ ಸ್ಪೆಷಲ್ಲಾಗಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿ. ನಾನು ಇವರು ಬರ್ತಾರಲ್ಲ ಬಂದಮೇಲೆ ಮತ್ತು ವಿಡಿಯೋ ನಾನು ಅವ್ರು ಏನೆಲ್ಲ ತೊಗೊಂಬಂದಿರ್ತಾರೆ ಬಂದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನನಗಂತೂ ಫುಲ್ ಖುಷಿ ಆಗತ್ತೈತಿ. ಒಂದು 15 ಒಂದು ಮಂತೇನೋ ಆಯ್ತು ನಾನು ಆ ಊರು ಈ ಊರು ಅಂತಂದು ಬರೀ ಊರು ಸುತ್ತೋದು ಮಾಡಿದ್ನಿ. ಅದಾದಮೇಲೆ ಹಾಸ್ಪಿಟಲ್ ಬರೀ ಇದಾಯ್ತು. ಈಗೇನೋ ಇವರು ಬರತ್ತಾರಲ್ಲ, ಅವ್ರ ಜೊತೆ ಇವಾಗ ಭಾಳ ದಿನ ಆಯ್ತು ಟೈಮ್ನು ಸ್ಪೆಂಡ್ ಮಾಡಿಲ್ಲ, ಅವ್ರ ಜೊತೆ ಮಾತಾಡೋಕ್ಕೂ ಆಗಿಲ್ಲ, ಬರೀ ಕಾಲ್ ಒಳಗೆ ಮಾತಾಡೋದು. ಹಾಗಾಗಿ ಇವತ್ತು ಇವರು ಬರತ್ತಾರಲ್ಲ ಫುಲ್ ಖುಷಿ ಆಗೈತಿ. ನನಗಂತೂ ಖುಷಿನೂ ಅಷ್ಟೇ ಖುಷಿ ಆಗೈತಿ. ಬಟ್ ಪಾಪ ಬರತ್ತಾರಂತಂದು ಬೆಳಗ್ಗೆನೇ ಹೇಳಿದೆ ನಾನು. ಆಕೆಗೂ ಫುಲ್ ಖುಷಿ ಆಗೈತಿ. ಅವ್ರ ಕಾಕ ನನಗಂತೂ ಸಿಕ್ಕಾಪಟ್ಟೆ ಕಾಡತ್ತಾಳಕ್ಕೆ, ಹಂಗಾಗಿ ಅವ್ರ ಕಾಕ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗ್ಯಾರ. ಈಗ ಅವರು ಬರ್ತಾರೆ. ಬಟ್ ಆಕಿದ್ದಿದ್ರೆ ಚಲೋ ಅನ್ನಿಸ್ತಿತ್ತು. ಆಕೆ ರಿಯಾಕ್ಷನ್ ಹೆಂಗೆ ಇತ್ತು ಅನ್ನೋದನ್ನ ನೋಡ್ಬೇಕಂತಂದು ಅನ್ನಿಸ್ತಿತ್ತು. ಬಟ್ ಆಕೆ ಯಾಕೋ ಇವಾಗ ಹೊರಗೆ ಹೋಗ್ಯಾಳ. ಮತ್ತು ಅವ್ರು ನನಗೆ ಕಾಡಿಸ್ತಾಳಲ್ಲ, ಹಾಗಾಗಿ ಅವ್ರ ಚಿಕ್ಕಪ್ಪನೂ ಹೊರಗೆ ಕರ್ಕೊಂಡು ಹೋಗಿದ್ದಾರೆ ಆಕೆಗೆ. ಮೋಸ್ಟ್ಲಿ ಇಬ್ಬರು ಕೂಡ ಬರ್ತಿರ್ಬಹುದು. ಬಂದ್ರಂತಂದ್ರೆ ಆಕೆ ರಿಯಾಕ್ಷನ್ ಹೆಂಗಿರ್ತೈತೆ ಅವ್ರ ಪಪ್ಪ ಬಂದು ಕೊಡಲಿ. ಮತ್ತು ಅವ್ರ ಪಪ್ಪ ನನಗೂ ಭಾಳ ದಿನ ಆಯ್ತಲ್ಲ, ಒಂಥರ ಊರಿಗೆ ಹೋಗಿನೂ ಊರಿಗೆ ಫಸ್ಟ್ ಒಂದು 15 ಡೇಸ್ ಮುಂಚೆಗೆ ಊರಿಗೆ ಹೋದೆ ನಾನು. ಅದಾದಮೇಲೆ ಮತ್ತು ಒಂದು 15 ಡೇಸ್ ಭಾಳ ಅಂದ್ರೆ ಒಂದು 5-6 ದಿನ ಇಲ್ಲಿದ್ದೆ. ಅದಾದಮೇಲೆ ಇವರು ಇಲ್ಲ ಹಿಂಗೆ ಊರಿಗೆ ಹೋಗೋದೈತಿ ನಂದು, ನಾನು ಊರಿಗೆ ಹೋಗ್ತೀನಿ, ಆಮೇಲೆ ನೀನು ಊರಿಗೆ ಹೋಗಂತಂದು ನಾನು ಕಳಿಸಿ ಬಂದ್ರವ್ರೆ. ಈಗ ಬಂದು ಒಂದು 5-6 ದಿನ ಆಯ್ತು ನಾನು. ಆದರೆ ಇವ್ರಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಮನೆ ಒಳಗೆ ಯಾರೂ ಇರೋಂಗಿಲ್ಲ. ಅವರಾದರೆ ಟೈಮಿಗೆ ಊಟಕ್ಕೆ ಬರ್ತಿದ್ರು. ಮತ್ತು ಬೆಳಗ್ಗೆ ಎಲ್ಲ ಟಿಫಿನ್ ಎಲ್ಲ ಅವ್ರ ಜೊತೆನೇ ಮಾಡ್ತಿದ್ನಲ್ಲ, ಹಾಗಾಗಿ ಸ್ವಲ್ಪ ಮನೆ ಒಳಗೆ ಬೇಜಾರು ಅನಿಸ್ತೈತಿ. ಇವತ್ತು ಹೆಂಗೋ ಅವ್ರು ಬರತ್ತಾರಲ್ಲ, ನಾನು ವೇಟ್ ಮಾಡತ್ತೀನಿ. ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ನಾನು. ಫ್ರೆಂಡ್ಸ್ ನೋಡ್ಬೋದಿಲ್ಲ, ಇವಾಗ ಜಸ್ಟ್ ಬಂದು ಕೂಡಲೇ ಬ್ಯಾಗ್ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋಗ್ಯಾರ. ಅಷ್ಟರೊಳಗೆ ಖುಷಿನೂ ಮಲ್ಕೊಂಡ್ಬಿಟ್ಟಿದ್ಲು, ಹೊರ ಹೋಗಿದ್ಲಲ್ಲ, ಅಲ್ಲಿಂದ ಬಂದ ತಕ್ಷಣ ಮಲ್ಕೊಂಡಿದ್ಲಕ್ಕೆ. ಸ್ವಲ್ಪ ಇವರಿಗೆ ಫ್ರೆಶ್ ಅಪ್ ಆಗಿ ಬಂದಮೇಲೆ ಟೀ ಕೊಟ್ಟರೆ ಆಯ್ತು ಅಂದ್ಬಿಟ್ಟು ಟೀ ಮಾಡತ್ತಿದ್ದೆ ನಾನು. ಅದಾದಮೇಲೆ ಸ್ವಲ್ಪ ಏನಾದರೂ ಊಟಕ್ಕೆ ಏನಾದರೂ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಚಿಕನ್ನಿ ಮತ್ತು ಮನೆಯೊಳಗೆ ಪರೋಟ ಎಲ್ಲ ಇದ್ದವು, ಅದನ್ನು ಬೇಯಿಸ್ಕೊಟ್ರೆ ಆಯ್ತು ಅಂತಂದು ಮಾಡತ್ತಿದ್ದೆ ನಾನು. ನೋಡ್ಬೋದಿಲ್ಲ, ಟೀ ಅಂತೂ ರೆಡಿ ಮಾಡಿಕೊಟ್ಟೆ. ಅವರಿಗೆ ಭಾಳ ದಿನ ಆಗಿತ್ತಂತ, ಹೀಗಾಗಿ ಟೀ ಮಾಡಿಕೊಡು ನನಗಂತಂದು ಕೇಳಿದ್ರು ಅವರು. ಸೋನ್ ಇದ್ದಂಗೆ, ಹೌದು ಸೋನ್ ಇದ್ದಂಗೆ ಐತೆ ಕರೆನ. ಯಾವ ದೇವ್ರಿದೆ, ಏನಿದೆ? ಅಯ್ಯೋ ಎಷ್ಟು ಕ್ಯೂಟ್ ಐತಿದೆ. ಹಿಂಗೆ ಮಾಡ್ರಿ, ಹಿಂಗೆ ಒಂದು ಕಣ್ಣು ಹೊಡಿತೈತಿ, ಹಿಂಗೆ ಮಾಡಿರಿ ಹಿಂಗೆ ಒಂದು ಕಡೆ. ಕ್ಯೂಟ್ ಖುಷಿ ಡ್ರೆಸ್ ಇದು. ಅವು ಪ್ರಸಾದ. ಚಂದ ಐತಿ.
ಗೋಡಂಬಿ ದ್ರಾಕ್ಷಿ ಎಲ್ಲಿ ಐತಿ ಕಲರ್ ಮಸ್ತ್ ಐತಿ ನೋಡು ಅಲ್ಲಿ ಹೋಗಿ ತಂದಿ ಅನ್ನೋ ನೆನಪಿಗೆ ಉಟ್ಕೊಳ್ಳೋದು ನಿಂಗೆ ಗೊತ್ತಾಗತ್ತಿರ್ಲಿಲ್ಲ ಅಲ್ಲಿ ಹಾಕಿದ ಕೂಡಲೇ ಚಂದ ಕಾಣ್ತಾವಕಿ ಕ್ಯೂಟ್ ಮೊದಲ ಕ್ಯೂಟ್ ಕಾಣ್ತಾವಕಿ ಏ ಇದ್ರದ್ದು ಇದು ಪ್ಯಾಂಟ್ ಬಂದೈತಾನೆ ಇದಕ್ಕೆ ಸೇಮ್ ಚಂದ ಐತೆ ನೋಡಿದ್ರು ಸಣ್ಣ ಹುಡುಗರ್ದ ಚಂದ ಇದ್ರಾಗ ಏನದಾವ ವಾ ಹಚ್ಚ ಅಲ್ಲಿಲ್ಲ ಇವು ಹೆಂಗೆ ಗೊತ್ತಾನ ಇದ್ರ ಮ್ಯಾಗ ಏನಾರ ಹೇರಿರ ಪಾಪ ಅವು ಹೆಂಗೆ ಇದು ಮಾಡ್ಬೇಕು ಹಂಗೆ ಹೊಳಿ ತಂದೆ ನೀನು ಹಾಕು ಸೈಜ್ ಬರ್ತಾವ ಇತ್ತು ಇತ್ತ ಕಲರ್ ಬೇರೆ ವೈಟ್ ಇತ್ತು ಏನು ಹಾಕೋತಾ ಈ ಕಲರ್ ಇದ್ದಿದ್ದಿಲ್ಲ ವೈಟ್ ಕಲರ್ ಇತ್ತು ಸಣ್ಣ ಹುಡುಗರು ಬರೀ ಬರೀ ಸೈಜ್ ಹೆಂಗೆ ಗೊತ್ತಾತ್ ನಿಂಗೆ ಸುಳ್ಳು ತೊಗೊಂಬಂದಿ ನಿಂಗೆ ಗೊತ್ತಾಗಿಲ್ಲ ಅಂದ್ರೆ ತೊಗೊಂಬಂದಿ ಚಂದ ಐತೆ ನೋಡಮ್ಮ ಇಷ್ಟನೂ ಯೂಸ್ ಮಾಡ್ಕೋಬೋದು ಸೀರೆ ಮ್ಯಾಗ ಅಷ್ಟೇ ಯೂಸ್ ಮಾಡ್ಕೋದ ಡ್ರೆಸ್ಸಿನ ಮ್ಯಾಗ ಅದನ್ನ ತೊಗೊಂಡು ಯೂಸ್ ಮಾಡ್ಕೋದು ಎಷ್ಟು ಅದಕ್ಕೆ ಮತ್ತು ಚಲೋ ಐತಿಲ್ಲ ಅದು ಕ್ವಾಲಿಟಿ ಚಲೋ ಐತಿ ಭಾಳ 500 ರೂಪಾಯಿ ಇವಕ್ಕೆ ಸಾಧಾನ ಅಷ್ಟು ರೇಟ್ ಅದಾವ ಮೊದ್ಲು 200 ಅದಾವ ಸಾದಾಕ ಇದು ಫುಲ್ ಇದೈತಿ ಕ್ವಾಲಿಟಿ ಐತಿ ನೋಡಿಲ್ಲ ರಫ್ಟ್ ತೊಗೊಂಬ ಅಂದ್ರೆ ಒಲ್ಲೆ ನಾತಿದ್ದೀನಿ ಅಷ್ಟು ಚಂದ ಐತಿ ಏನೂ ಆಗಂಗಿಲ್ಲ ಅದಕ್ಕೆ
ದುರ್ಗದ ಬೈಲ್ನ್ಯಾಗ ಸಾದಕ್ಕೆ ಎಷ್ಟು ಕೊಂಡು ರೊಕ್ಕ ಕೊಡ್ತತಿ. ಸೋನಮ್ಮಂದು ಒಂದು ಈ ಕವರ್ ಒಳಗೆ ಹಾಕಿ. ಹ್ಞೂ ಇಡೋದ್ರಾಗ ಆಮೇಲೆ ಕೆದ್ಮ್ಯಾಗ ಕೆದ್ಮ್ಯಾಗ ಮತ್ತೆ ಕಿತ್ತು ಅಂತ ಹೇಳ್ತಾಳೆ ಈಗ. ಡ್ರೆಸ್ ಇಲ್ಲದ ಕ್ಯೂಟ್ ಐತೆ ಇದು. ನಂದದು ಹೇಳೇ ಇಲ್ಲ ನೀನು ಹಂಗೆ ನೋಡಿದ್ನಲ್ಲಿ ಈಗ ಗೊತ್ತಾತು. ಹೇಳಿ ಅಲ್ಲ ನಿನ್ನೆ ಮೊನ್ನೆ ಹೇಳಿದ್ದಲ್ಲ. ಅವಾಗ ಇಂಥವು ಕೊಡಿಸಿದ್ದೀನಿ ನಂಗೆ. ಬ್ಲ್ಯಾಕ್ ಎಷ್ಟು ಚಂದ ಅದ. ಚಲೋ ಅದಾವಲ್ಲ, ಮಸ್ತ್ ಅದಾವ. ಸೈಜ್ ಏನು ಸಣ್ಣ ಹುಡುಗರು ಸೈಜ ಬರ್ತಾವ ನನಗೆ. ಹಾಕೋಬೋದು. ಚಂದ ಐತಿ. ಬ್ಯಾಗ್ ನಂಗೆ ಭಾಳ ಇಷ್ಟ ಅದು. ಇದು ಚಂದ ಎಲ್ಲ ಚಂದ ಅದಾವ. ಖುಷಿನೂ ಚಂದ ಅದಾವ. ಆಯ್ತು ಫ್ರೆಂಡ್ಸ್, ಇನ್ನೂ ಊಟಕ್ಕೆ ಏನಾದರೂ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಪರೋಟ ಎಲ್ಲ ಮಾಡ್ಕೊಡತ್ತಿದ್ದೆ ನಾನು ಅವ್ರು ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಂಬರ್ತಾರೆ ಅಂತಂದು ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಎಲ್ಲನೂ ಅವ್ರಿಗೆ ತಿಳಿದಷ್ಟು ಚೆನ್ನಾಗೇ ತಂದಿದ್ರು. ಖುಷಿಗಂತೂ ಡ್ರೆಸ್ ಮಸ್ತ್ ಇದ್ದವು, ನನಗಂತೂ ಭಾಳ ಇಷ್ಟ ಅದು. ಮತ್ತು ಮಮ್ಮಿ ಸಾರಿನೂ ಭಾಳ ಚಂದಿತ್ತು. ಇನ್ನು ಸ್ವಲ್ಪ ಪರೋಟ ಜೊತೆ ಸ್ವಲ್ಪ ಸೀಕರ್ನಿ ಎಲ್ಲ ಮಾಡಿದ್ದೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಖುಷಿ ನೆನೆಸ್ಬೇಕು. ಖುಷಿ ನೆನೆಸಿದಾದ್ಮೇಲೆ ಆಕೆ ರಿಯಾಕ್ಷನ್ ಹೆಂಗಿರ್ತೈತಿ ಅನ್ನೋದನ್ನು ನೋಡುವಂತ್ರಿ ನೀವು. ಯಾಕಂತಂದ್ರೆ ಅವ್ರು ಬರೋ ಅಷ್ಟೊತ್ತಿಗೆ ಮಲ್ಕೊಂಡಿದ್ಲಲ್ಲ, ಹಾಗಾಗಿ ಈಕೆ ನೆನೆಸ್ಲಿಲ್ಲ. ಊಟ ಎಲ್ಲ ಮಾಡ್ಕೊಂಡು ಅದಾದಮೇಲೆ ನೆನೆಸಿದ್ರೆ ಆಯ್ತು ಅಂದ್ಬಿಟ್ಟು ಖುಷಿನೂ ಎದ್ದ ತಕ್ಷಣನ ಅವ್ರ ಪಪ್ಪನ ಜೊತೆ ಮಾತಾಡ್ಲಾರ್ದು ಫುಲ್ ಮುನಿಸ್ಕೊಂಡು ಕುಂತಿದ್ಲಕ್ಕೆ ನೋಡ್ಬೋದಿಲ್ಲೇ. ಹೋಗಿದ್ದೆ ಓಯ್ ಮಾತಾಡ. ಆಕೆಗೆ ಏನು ಕೊಡಬೇಡ. ನಿಂಗೆ ಡ್ರೆಸ್ ತೊಗೊಂಬಂದಣ್ಣ. ನಿಮ್ಮ ಮಮ್ಮಿ ಡ್ರೆಸ್ ಬ್ಯಾಗ್ ಮತ್ತೇನು ಬೇಕಾ ಎಲ್ಲ ತೊಗೊಂಬಂದಣ್ಣ. ನಿಂಗೆ ಬೇಡ ಬೇಕಾ ಯಾವಾಗ ಬೇಕಾ? ಯಾವಾಗ ಬೇಕಾ? ಬೇಡ
ಬೇಡ ನಿಂಗೆ ಬೇಕಾ ಇರ್ಲಿಕ್ಕೆ ಚಂದ ಐತಾ ಚಂದ ಐತಾ ಏಯ್ ಅಲ್ಲಿ ಅದಾವ ನೋಡಿ ಇನ್ನೂ ಅದು ಭಾಳ ಅದಾವ ನೋಡೋದ್ರಾಗ ಚಂದ ಐತಾ ಚಂದ ಐತೆ ಅದು ಇದು ಅದು ಚಂದ ಐತೆ ಅದು ಚಂದ ಐತಿ ವಾವ್ ಮಸ್ತ್ ಮಸ್ತ್ ಬಿಡುವ ಭಾರಿ ಚಂದ ಐತ್ಯಾ ವಾವ್ ಚಂದ ಐತೆ ವಾವ್ ಐತದು ಹಾಕೋ ಕಿತ್ತಿ ಹಾಕೋ ಗುಂಡ ಮತ್ತೆ ಅವೆಲ್ಲ ವೇಸ್ಟ್ ಹಾಕೋ ಹಾಕೋ ಬ್ಯಾಗ್ ಇನ್ನೂ ಡ್ರೆಸ್ ನೋಡಿಲ್ಲಕ್ಕೆ ಪಾಪ ಯಾವ ಡ್ರೆಸ್ ಬೇಕು ನಿಂಗೆ ಹಾಕ್ಲಿ ಅದನ್ನ ಹಾಕ್ಲಿ ತಿಳಿವಲ್ದು ಅದನ್ನ ಹಾಕ್ಬೇಕಾ ಹಾಂ ಅದನ್ನ ಹಾಕ್ಲಿ ಎಲ್ಲ ಇದು ಬೇಕಾ ಇದು ಬೇಕಾ ಆಗ್ಬೇಕು ಬಾ ಹಾಕ್ತೇನೆ ಬಾ